ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು. ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್, ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ, ಮಂಡ್ಯ. ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಸೈನಿಕರು ಮತ್ತು ಮಾಜಿ ಸೈನಿಕರಿಂದ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ, ಅಪ್ಪಟ ನಾಟಿ ಸ್ಟೈಲ್ ಮುದ್ದೆ ಮಟನ್ ಊಟ, ನಾಟಿ ಕೋಳಿ ಊಟ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬೆಳಗಿನ ತಿಂಡಿ ಪ್ರಾರಂಭವಾಗಿದ್ದು 7:30ರಿಂದ 12 ಗಂಟೆಯವರೆಗೆ ನೀರ್ದೋಸೆ, ಕಾಲ್ ಸೂಪ್, ತಟ್ಟೆ ಇಡ್ಲಿ, ಬಿರಿಯಾನಿ, ಚಿಕನ್ ಮಸಾಲಾ ದೋಸೆ, ಚಿಕನ್ ಮೋಮೋ ಹಾಗೂ ವೆಜ್ ಮೋಮೋ ಇನ್ನೂ ಹಲವು ಬಗೆಯ ಖಾದ್ಯಗಳು ದೊರೆಯುತ್ತದೆ. ಶುಕ್ರವಾರ ಮತ್ತು ಭಾನುವಾರ ಮಟನ್ ಬಿರಿಯಾನಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ಗಳಿಲ್ಲದೆ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗುವ ಖಾದ್ಯಗಳು ಜೊತೆಗೆ ನಾರ್ತ್ ಇಂಡಿಯನ್, ಸಸ್ಯಾಹಾರಿ, ಮಾಂಸಾಹಾರಿ ತಿಂಡಿ ಊಟಗಳು ದೊರೆಯುತ್ತದೆ. ಅಕ್ಟೋಬರ್ 1ರಿಂದ ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಲಭ್ಯವಿದೆ. ಸರ್, ನಾಟಿ ಕೋಳಿ ಊಟ ಸೂಪರ್ ಆಗಿದೆ. ಕಾಲ್ ಸೂಪ್ ತಗೊಂಡ್ವಿ, ಅದು ಚೆನ್ನಾಗೈತೆ. ಎಲ್ಲ ಮನೆ ಅಡುಗೆ ಥರನಾಗುತ್ತೆ. ಮಸಾಲೆ ಐಟಮ್ ಯಾವುದೇ ಥರದ್ದು ಹೆಚ್ಚುವಾಗಿ ಹಾಕಿಲ್ಲ. ಭಾಳ ಅದ್ಭುತವಾಗಿದೆ ಸರ್. ಮಟನ್ ಚಿಲ್ಲಿ ತಗೊಂಡಿದ್ವಿ, ಚಿಕನ್ ತಗೊಂಡಿದ್ವಿ, ಎಲ್ಲ ಚೆನ್ನಾಗಿದೆ ಸರ್. ಮುದ್ದೆ ಅಂತೂ ಭಾಳ ಸೂಪರ್ ಆಗೈತೆ. ಎಲ್ಲ ಊಟನೂ ಸೂಪರ್ ಆಗಿದೆ ಸರ್. ಭಾಳ ಖುಷಿ ಆಗ್ತಿದೆ. ಮಂಡ್ಯ ಹೋಟೆಲ್ ಸಿಪಾಯಿನಲ್ಲಿ ಊಟ ಮತ್ತು ಉತ್ತಮವಾದ ಮಟನ್ನು, ಚಿಕನ್ನು ಎಲ್ಲ ಚೆನ್ನಾಗಿದೆ. ರುಚಿಯಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದಿರೋದು ನಾವು, ರುಚಿಯಾಗಿ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಸಭೆ, ಶುಭ ಸಮಾರಂಭಗಳಿಗೆ 150 ಮಂದಿಗೆ ಪಾರ್ಟಿ ಹಾಲ್ ಹಾಗೂ 200 ಮಂದಿ ಕುಳಿತುಕೊಳ್ಳಲು ಊಟದ ಹಾಲ್ ಸೌಲಭ್ಯವಿದೆ. ವಿಶೇಷ ಸೂಚನೆ: ಮದ್ಯಪಾನ, ಧೂಮಪಾನ ನಿಷೇಧಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ಪಾರ್ಟಿ ಹಾಲ್, TAPC MS ವಾಣಿಜ್ಯ ಸಂಕೀರ್ಣ, ಬೆಂಗಳೂರು ಮೈಸೂರು ರಸ್ತೆ, PWD ಆಫೀಸ್ ಮುಂಭಾಗ, ಮಂಡ್ಯ. ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ: ಸಿಪಾಯಿ ಶ್ರೀನಿವಾಸ್ 9064444666 ಹಾಗೂ 9739931931. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಸಮಾರಂಭ ಹಾಗೂ ಡಿಸಿಸಿ ಬ್ಯಾಂಕ್ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ವಿತರಣೆ ಮತ್ತು ಮಾಹಿತಿ ನೀಡುವ ಸಮಾವೇಶ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸಮಾವೇಶಕ್ಕೆ ಚಾಲನೆ ಮಾತನಾಡಿದ ಅವರು, ಕಳೆದ 5 ವರ್ಷದ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತಿದ್ದರು. ಆಗ ಜೆಡಿಎಸ್ ಅವರನ್ನು ಸರಪಳಿ ಹಾಕಿದ್ದರೂ ಹಿಡಿಯೋಕೆ ಆಗಿರಲಿಲ್ಲ. ಅವರ ಆರ್ಭಟಗಳನ್ನು ನೋಡಲು ಆಗುತ್ತಿರಲಿಲ್ಲ. ನಮ್ಮ ಗ್ಯಾರಂಟಿ ಯೋಜನೆಗಳ ರೀತಿ ಬಿಜೆಪಿ ಜೆಡಿಎಸ್ ಮಾಡಲಿಲ್ಲ. ನಮ್ಮ ಮಾತನ್ನು ಉಳಿಸಿಕೊಂಡು ಜನರಿಗೆ ಯೋಜನೆಗಳನ್ನು ತಲುಪಿಸಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಭಾಷಣ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ಇರಬಹುದಿತ್ತು. ಈ ಹಿಂದೆ ಮಂಡ್ಯ ನಾಯಕರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಎನ್ನುವುದು ಗೊತ್ತಿದೆ. 7 ಮಂದಿ ಜೆಡಿಎಸ್ ಶಾಸಕರು ಏನು ಸೌಲಭ್ಯ ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದ ಅವರು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಸುಳ್ಳು ಹೇಳುತ್ತಿದ್ದಾರೆ, ಇಲ್ಲಿ ಇವರು ಜಾಗಟೆ ತೆಗೆದುಕೊಂಡು ಬಾರಿಸುತ್ತಿದ್ದಾರೆ ಎಂದು ಟೀಕಿಸಿದರು. 5 ವರ್ಷ ಇಲ್ಲಿ ಒಂದು ಸರ್ಕಾರ ಇತ್ತು. ಪ್ರಜಾಪ್ರಭುತ್ವ ಬಂದ ಮೇಲೆ ಯಾವ ಸರ್ಕಾರನಾರ ಅಲ್ಲಿ ಒಂದು ಇರುತ್ತೆ. ಜನಪ್ರತಿನಿಧಿಗಳು ಹಾಗೆ ಪ್ರತಿ ತಾಲೂಕಿನಲ್ಲೂ ಇರ್ತಾರೆ, ಖಾಲಿ ಇರಲ್ಲ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಕಳೆದ 5 ವರ್ಷ ನಾವೆಲ್ಲ ಇಲ್ಲಿ ಕಾಂಗ್ರೆಸ್ಸಿನ ಬೀಫಾರಂ ತಗೊಂಡು ನಿಂತ್ಕೊಂಡು ನಾವೆಲ್ಲ ಸೋತಿದ್ದು 7 ಜನ. ಏನ್ ಅವರನ್ನ ಹಗ್ಗ ಹಾಕಿದ್ರೆ ಕಿತ್ತಾಕ್ಬಿಡ್ತಿದ್ರು, ಸರಪಣಿ ಹಾಕಿದ್ರು ಹಿಡಿಯಕ್ ಆಗ್ತಿರ್ಲಿಲ್ಲ. ಆ ಮಟ್ಟಕ್ಕೆ ಮಾತಾಡ್ತಿದ್ರು. ಅವರ ಮಾತುಗಳನ್ನ, ಅವರ ನಡೆಗಳನ್ನ, ಅವರ ದುರಾಂಕಾರವನ್ನ ನಾವು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. 5 ವರ್ಷ ನೀವು ಅದ್ ಯಾವ ಶಕ್ತಿ ಕೊಟ್ಟಿದ್ರೋ ಗೊತ್ತಿಲ್ಲ ನಮ್ಗೆ. ಅವರೆಲ್ಲ ಇದನ್ನ ನಾವು ತಡೆಯುವಂತ ಶಕ್ತಿಯನ್ನ ನೀವೆಲ್ಲರೂ ಕೊಟ್ಟು ನಿಲ್ಸಿದ್ರಿ. ಇವತ್ತು ಈ ಕಾರ್ಯಕ್ರಮಗಳೆಲ್ಲಾನು ಬಾಬಣ್ಣ ಮಾಡ್ತಾವ್ರೆ. 10 ರಿಂದ 15 ಕೋಟಿ ಜೀರೋ ಇಂಟ್ರೆಸ್ಟ್ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು 10 ರಿಂದ 15 ಕೋಟಿಯನ್ನ ಇವತ್ತು ನಿಮಗೆ ಕೊಡ್ತಾ ಇದೆ.
15 ಕೋಟಿಗೆ 2 ರೂಪಾಯಿ ನಂಗೆ ಎಷ್ಟಾಗುತ್ತೆ? 30 ಲಕ್ಷ ರೂಪಾಯಿ, 25 ಲಕ್ಷ ರೂಪಾಯಿವರೆಗೂ ಆಗುತ್ತೆ ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಗುತ್ತೆ? 2.5 ಕೋಟಿ ಆಗುತ್ತೆ. 5 ವರ್ಷಕ್ಕೆ ಎಷ್ಟಾಗುತ್ತೆ? 10 ಕೋಟಿ ಆಗುತ್ತೆ. ಯಾರು ಕೊಡ್ತಿದ್ರು? ಇದನ್ನ ಯಾಕೆ ಜನತಾದಳದವರು ಬಿಜೆಪಿಯವರು ಮಾಡಲಿಲ್ಲ? ನೀವು ಯೋಚನೆ ಮಾಡ್ಬೇಕಲ್ಲ. 10 ನಿಮಿಷ ಕೂತ್ಕೊಂಡು ಇವತ್ತು ಹೆಚ್ಚು ಕಡಿಮೆ 6 ಕೋಟಿ ಕೃಷಿ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಗೆ 10 ರಿಂದ 15 ಕೋಟಿ ಇವತ್ತು ಒಂದು ಸೌಲಭ್ಯವನ್ನು ವಿತರಣೆ ಮಾಡಿದೆ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮಾತನಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರೇ ಹೆಚ್ಚು ಇರುವುದು ವಿಶೇಷ. ನಮ್ಮದು ರೈತಾಪಿ ಕುಟುಂಬವಾಗಿದ್ದು ನಾವು ಕೃಷಿಯನ್ನೇ ಅವಲಂಬಿಸಿದ್ದೇವೆ. ಮಹಿಳೆಯರ ದುಡಿಮೆಯಿಂದ ಕೃಷಿ ಕಾಯಕ ಒಕ್ಕಲುತನ ಉಳಿದಿದೆ. ನಮ್ಮ ಮನೆಯಲ್ಲೂ ನಮ್ಮ ತಾಯಿ ವ್ಯವಸಾಯ ಮಾಡುತ್ತಿದ್ದರು. ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದೇ ಮಹಿಳೆಯರ ಶ್ರೇಯಸ್ಸಿಗಾಗಿ. ಮಹಿಳೆಯರ ಪಾತ್ರ ಅರಿತು ಈ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಮಹಿಳೆ ವಿಚಲಿತರಾದರೆ ಕುಟುಂಬವೇ ಕುಗ್ಗುತ್ತದೆ. ಮಹಿಳೆಯರು ಸ್ವಾವಲಂಬನೆಯಿಂದ ಬದುಕಬೇಕು ಎಂದು ಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ಬರುತ್ತದೆ. ಮಹಿಳೆಯರು ಯಾರ ಮೇಲೂ ಅವಲಂಬಿತರಾಗಬಾರದು ಎಂದು ಈ ಯೋಜನೆ ಜಾರಿಗೆ ತರಲಾಗಿದ್ದು, ರಾಜ್ಯದಲ್ಲಿ 3.5 ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು. ಹೋದ ಸರ್ಕಾರ ಇದ್ದಾಗ ನಾವು ಕೊಡ್ತಾ ಇದ್ದ ಅಕ್ಕಿಯನ್ನ ಕಿತ್ಕೊಳ್ಳೋ ಕೆಲಸ ಅವರು ಮಾಡಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಮಾತು ಕೊಟ್ಟಿದ್ವಿ, 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ಇನ್ನ 5 ಕೆಜಿ ಸೇರಿಸಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ನಿಮ್ಗೆ ಮಾತು ಕೊಟ್ಟಿದ್ವಿ. ನಮ್ಮ ಗೌರ್ಮೆಂಟ್ ಬಂದ ಮೇಲೆ ಸೆಂಟ್ರಲ್ ಬಿಜೆಪಿ ಗೌರ್ಮೆಂಟ್ ಇದೆ, ಅವ್ರು ಹೇಳಿದ್ರು ಅಕ್ಕಿ ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ರು. ಫಸ್ಟ್ ಕೊಡ್ತೀವಿ ಅಂತ ಲೆಟರ್ ಕೊಟ್ರು. ಆ ಲೆಟರ್ ಕೊಟ್ಟ ಒಂದೇ ವಾರಕ್ಕೆ ನಿಮ್ಗೆ ಅಕ್ಕಿ ಕೊಡೋದಿಲ್ಲ ಅಂತ ಪ್ಲೇಟ್ ಬದಲಾವಣೆ ಮಾಡಿದ್ರು. ನಾವು ಕ್ಯಾಬಿನೆಟ್ ಅಲ್ಲಿ 2-3 ಬಾರಿ ಚರ್ಚೆ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಅವರು ಜನಗಳಿಗೆ ಅಕ್ಕಿ ಕೊಡಬಾರದು ಅಂತ ಏನೆಲ್ಲ ಸಾಜಿಶ್ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಬಡವರಿಗೆ ಮಾತು ಕೊಟ್ಟಿದೀವಿ, ಅಕ್ಕಿ ಕೊಡ್ತೀವಿ, ಏನ್ ಮಾಡ್ಬೇಕು ಅಂತ. ಆಮೇಲೆ ಒಂದು ಸರ್ವೆ ಮಾಡಿಸಿದ್ವಿ, ಜನರನ್ನ ಹೋಗಿ ಕೇಳೋಣ ಅಂತ. ಜನಕ್ಕೆ ಕೇಳಿದ್ವಿ, ನಿಮ್ಗೆ ಅಕ್ಕಿ ಬೇಕಾ, ಅಕ್ಕಿ ಬದಲಿಗೆ ಕ್ಯಾಶ್ ಕೊಟ್ರೆ ಪರವಾಗಿಲ್ವಾ ಅಂತ. 70% ಮಹಿಳೆಯರು ಹೇಳಿದ್ರು, ಗಂಡಸರು ಹೇಳಿದ್ರು, ಅಕ್ಕಿ ಕೊಟ್ರೆ ಕೊಡಿ, ಅಕ್ಕಿ ಕೊಡಕ್ ಆಗದೆ ಹೋದ್ರೆ ನೀವು ಅದಕ್ಕೆ ಕ್ಯಾಶ್ ಕೊಟ್ಟರು ಕೂಡ ಸಂತೋಷದಿಂದ ಕ್ಯಾಶ್ ಅನ್ನ ತಗೋತೀವಿ ಅಂತ. ಅದಾಗಿ ದಿನದಿಂದಲೇ ಕೆಜಿಗೆ 34 ರೂಪಾಯಿ ಲೆಕ್ಕ ಹಾಕಿ ನಿಮ್ಗೆ ಪ್ರತಿ ತಿಂಗಳು ಕೂಡ 5 ಕೆಜಿಗೆ ಒಬ್ಬರಿಗೆ 5 ಜನ ಇದ್ರೆ 25 ಕೆಜಿಗೆ 34 ರೂಪಾಯಿ ಲೆಕ್ಕ ಹಾಕಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆಯಾ ಇಲ್ವಾ? ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕಾಗಿ ಚಲುವರಾಯಸ್ವಾಮಿ ದುಡಿಯುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಎಂದರು. ಈ ಯೋಜನೆ ಬೇರೆ ಪಕ್ಷಗಳವರು ಈ ಭೂಮಿಯಲ್ಲಿ, ಈ ಮಂಡ್ಯದ ಮಣ್ಣಿನಲ್ಲಿ ಬಂದು ಯಾರ್ಯಾರು ಏನೇನು ಸುಳ್ಳು ಹೇಳಿದ್ರು, ರಾಷ್ಟ್ರದ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ತನಕ ಮಂಡ್ಯದಲ್ಲಿ ಬಂದವರೆಲ್ಲ ಸುಳ್ಳು ಹೇಳಿದ್ರು. 8,000 ಕೋಟಿ ಕೊಡ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿಗಳು ಒಂದ್ ಕಡೆ, ಮನೆಗೆ ಪ್ರತಿ ವ್ಯಕ್ತಿಗೆ 15 ಲಕ್ಷ ಕೊಡ್ತೀನಿ ಎಂದವರು ಒಂದ್ ಕಡೆ, ಮಂಡ್ಯದಲ್ಲೇ ಬಂದ್ಬಿಟ್ಟು ಫಸ್ಟ್ ರೋಡ್ ಶೋ ಮಾಡೋದಂತ ಮಾಜಿ ಪ್ರಧಾನಿಗಳು. ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ, 68 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿದಾಗ 54 ಲಕ್ಷ ಕೋಟಿ ಮಾತ್ರ ಸಾಲ ಇತ್ತು ಈ ದೇಶದ ಮೇಲೆ. ಯಾವತ್ತಿಂದ ಸ್ವಾತಂತ್ರ್ಯ ಬಂದಾಗ ನಮ್ಮ ರಾಷ್ಟ್ರದಲ್ಲಿ ನಮಗೆ ತಿನ್ಲಿಕ್ಕೆ ಅನ್ನ ಇಲ್ಲದೆ ಇರೋಂತ ದಿನ. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೆ ಒಂದು ದುಡಿಮೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಆಹಾರ ತಿನ್ಲಿಕ್ಕೆ ಅವಕಾಶ ಇಲ್ಲ. ಅಂತ ಒಂದು ಪರಿಸ್ಥಿತಿಯಿಂದ ಆಹಾರದ ಸುಭದ್ರತೆಯನ್ನು ತಂದು ಉದ್ಯೋಗ ಕ್ರಾಂತಿಯನ್ನು ಕೊಟ್ಟು ಕೈಗಾರಿಕಾ ಕ್ರಾಂತಿಯನ್ನು ಮಾಡಿ ಆಧುನಿಕ ತಂತ್ರಜ್ಞಾನದಲ್ಲಿ ಇವತ್ತು ದೇಶವನ್ನು ಇತರೆ ರಾಷ್ಟ್ರಗಳಿಗೆ ಸರಿಸಮನಾಗಿ ಮಾಡಿದಂತ ರಾಜೀವ್ ಗಾಂಧಿ ಅವರು, ಉಳುವನೆ ಭೂಮಿಯ ಒಡೆಯ ಅಂತ ಕೊಟ್ಟಂತ ಇಂದಿರಾ ಗಾಂಧಿ ಅವರು, ಈ ನಾಡಿಗೆ ಸುಭಿಕ್ಷೆಯನ್ನು ಕೊಟ್ಟಂತ ಕಾಂಗ್ರೆಸ್ ಆಡಳಿತ ಸಾಲ ಕೊಟ್ಟಿದ್ದು ಬರೀ 54 ಲಕ್ಷ ಕೋಟಿ. ಆದ್ರೆ ನಿಮ್ಮಲ್ಲಿ ನಾನು ಇವತ್ತು ನಿಮಗೆ ಮಾಹಿತಿ ನೀಡಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ಬಿಜೆಪಿ ಸರ್ಕಾರ ಯಾವ ರೀತಿಯಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಮ್ಮೆಲ್ಲರ ಮೇಲೆ ಸಾಲ ಇಟ್ಟಿದೆ ಅಂತಂದ್ರೆ 114 ಲಕ್ಷ ಕೋಟಿ
ನೀಡ್ತಕ್ಕಂಥ ಜನ, ಅನ್ನ ನೀಡ್ತಕ್ಕಂಥ ಜನ. ನಾವೆಂದು ದ್ವೇಷವನ್ನ ಮಾಡಿಲ್ಲ. ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನಾವು ಕಿತ್ತಾಡಿಲ್ಲ. ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾತನಾಡಿ, ಗ್ಯಾರಂಟಿ ಯೋಜನೆ ಬಗ್ಗೆ ಚುನಾವಣೆಯಲ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಹಲವು ಗ್ಯಾರಂಟಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ರು. ನಮ್ಮನ್ನು ಕೈಬಿಡಬೇಡಿ ಅಂತ ಕೇಳಿದ್ರು. ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು 100ಕ್ಕೆ 99.99% ಮಾಡಿದ್ದೇವೆ. ಪ್ರತಿ ಕುಟುಂಬಕ್ಕೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಉಚಿತ ಬಸ್, ಅಕ್ಕಿ ಯೋಜನೆ ಕೊಟ್ಟಿದ್ದೇವೆ ಎಂದರು. ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಡಿಕೆ ಶಿವಕುಮಾರ್ ಸಾಹೇಬರು ಹಲವು ಗ್ಯಾರಂಟಿಗಳನ್ನ ತಮ್ಮ ಮುಂದೆ, ರೈತರ ಮುಂದೆ, ನಮ್ಮ ಯುವಕರ ಮುಂದೆ ನಾವು ಮಾತು ಕೊಡ್ತೇವೆ. ಮಾತು ಕೊಟ್ಟು ನಾವು ಉಳಿಸ್ಕೊಳ್ತೇವೆ. ಈ ಚುನಾವಣೆಯಲ್ಲಿ ನಮ್ಮನ್ನ ಕೈ ಬಿಡಬೇಡಿ, ನೀವು ಕೈ ಹಿಡಿಬೇಕು. ನಮ್ಮನ್ನ ಆಡಳಿತ ಪಕ್ಷದಲ್ಲಿ ಕೂರಿಸುವಂತ ಕೆಲಸ ನೀವು ಮಾಡಿ. ನಿಮ್ಮ ಕಷ್ಟ ಸುಖಗಳಿಗೆ ನಾವು ಇರ್ತೇವೆ, ನಿಮ್ಮ ಧ್ವನಿಯಾಗಿರ್ತೇವೆ, ನಿಮ್ಮ ಕುಟುಂಬದ ಒಬ್ಬ ಸದಸ್ಯನ ಕೆಲಸ ಮಾಡ್ತೇವೆ ಅನ್ನುವಂತ ಮಾತನ್ನ ಹಲವಾರು ಬಾರಿ ಹೇಳುವುದ್ರ ಮುಖಾಂತರ ಇವತ್ತು ಆ ಎಲ್ಲ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತಂದು 100ಕ್ಕೆ 100ರಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. 100ಕ್ಕೆ 99.9 ಭಾಗದಷ್ಟು ಎಲ್ಲಾ ಸೌಲಭ್ಯಗಳನ್ನ ತಲುಪಿಸಲಿಕ್ಕೆ ನಮ್ಮೆಲ್ಲ ಜಿಲ್ಲಾಡಳಿತ, ತಾಲೂಕಾಡಳಿತ ಅಹೋರಾತ್ರಿ ಕೆಲಸ ಮಾಡಿ ಪ್ರತಿಯೊಂದು ಕುಟುಂಬಗಳಿಗೆ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಉಚಿತ ಬಸ್ಗಳ ವ್ಯವಸ್ಥೆ ಇರ್ಬೋದು, ಉಚಿತವಾಗಿ ನಿಮಗೆ ಕೊಟ್ಟಂತ ಅಕ್ಕಿ ಬದಲು ದುಡ್ಡನ್ನ ತಲುಪಿಸ್ತಕ್ಕಂಥದ್ದಕ್ಕಿರ್ಬೋದು. ಇದೇ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಅವರಿಗೆ ಬಾದಾಮಿ ಹಾರ ಹಾಕಿ ಅಭಿನಂದಿಸಲಾಯಿತು. ಫಲಾನುಭವಿಗಳಿಗೆ ಬಾಂಡ್ ಮತ್ತು ಸಾಲದ ಚೆಕ್ಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಗಣಿಗ ರವಿಕುಮಾರ್, ದರ್ಶನ್ ಪುಟ್ಟಣ್ಣಯ್ಯ, ದಿನೇಶ್ ಗೂಳಿಗೌಡ, ಮಾಜಿ ಶಾಸಕ ಚಂದ್ರಶೇಖರ್, ಜಿಲ್ಲಾಧಿಕಾರಿ ಕುಮಾರ, ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್, ಸಿಇಒ ಶೇಖ್ ತನ್ವೀರ್ ಆಸೀಫ್, ಎನ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಸೇರಿದಂತೆ ಇತರರಿದ್ದರು. ಕನಕದಾಸರ ಫ್ಲೆಕ್ಸ್ಗೆ ಹೊಡೆದ ಕಲ್ಲುಗಳೇ ಈಗ ಕನಕದಾಸರ ಪ್ರತಿಮೆ ಆಗುತ್ತದೆ ಎಂದು ಶಾಸಕ ಗಣಿಗ ರವಿಕುಮಾರ್ ತಿಳಿಸಿದರು. ಕುರುಬರ ಹಾಸ್ಟೆಲ್ ಹಾಗೂ ಕನಕದಾಸರ ಫ್ಲೆಕ್ಸ್ ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹನುಮಧ್ವಜ ತೆರವು ವಿರೋಧಿಸಿ ಪಾದಯಾತ್ರೆ ವೇಳೆ ಕೆಲ ಕಿಡಿಗೇಡಿಗಳು ಕನಕ ಭವನ, ಕುರುಬರ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಎಲ್ಲಾ ಜಾತಿ ಧರ್ಮದ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿದ ಪರಿಣಾಮ ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ. ವಿಷ್ಣುವಿನ ಅವತಾರ ಕೃಷ್ಣ ಹಾಗೂ ರಾಮ ಆಗಿದ್ದಾರೆ. ಉಡುಪಿಯಲ್ಲಿ ಕೃಷ್ಣ ಕನಕದಾಸರಿಗೆ ದರ್ಶನ ಕೊಟ್ಟಿದ್ದಾನೆ. ಅಂತಹ ಕನಕದಾಸರ ಫ್ಲೆಕ್ಸ್ಗೆ ಕಲ್ಲು ಹೊಡೆದಿದ್ದಾರೆ. ಆ ಕಲ್ಲುಗಳಿಂದಲೇ ಕನಕದಾಸರ ಪ್ರತಿಮೆ ಮಾಡುತ್ತೇವೆ. ಆ ಪ್ರತಿಮೆಯನ್ನು ಮುಖ್ಯಮಂತ್ರಿಗಳಿಂದಲೇ ಉದ್ಘಾಟಿಸುತ್ತೇವೆ. ಕೆರಗೋಡಿನಲ್ಲಿ ಶಾಂತಿ ಕದಡುವುದು ಬೇಡ ಎಂದು ನಾನು ಹೋಗಿಲ್ಲ. ಆದರೆ ಹೋಗುವುದಕ್ಕೆ ಭಯವಿಲ್ಲ. ಕೆಲ ದಿನಗಳ ನಂತರ ಹೋಗುತ್ತೇನೆ. ಬಿಜೆಪಿಯವರು ಈ ಘಟನೆ ದೊಡ್ಡದಾಗಲಿಲ್ಲ ಎನ್ನುವ ಕಾರಣಕ್ಕೆ ಧ್ವಜ ಅಭಿಯಾನ ಮಾಡುತ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗೂ ಇದು ಇಷ್ಟವಿರಲಿಲ್ಲ. ಅವರನ್ನು ದಾರಿ ತಪ್ಪಿಸಿದ್ದಾರೆ ಎಂದು ದೂರಿದರು. ನಿಮ್ಗೆಲ್ಲರಿಗೂ ಗೊತ್ತಿತ್ತು, ನಮ್ಮ ಕನಕ ಭವನದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಿದ್ರು. ನಾನು ಇವತ್ತು ಏನಾಗಿದೆ ಅಂತ ನೋಡಕ್ಕೆ ಬಂದೆ. ಇಲ್ಲಿ ಬರೀ ಕುರುಬ ಸಮುದಾಯದ ವಿದ್ಯಾರ್ಥಿಗಳಲ್ಲ, ಸರ್ವ ಜಾತಿಯ ಧರ್ಮದ ವಿದ್ಯಾರ್ಥಿಗಳು ಓದ್ತಾ ಇರುವಂಥ ವಿದ್ಯಾರ್ಥಿ ನಿಲಯದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ. ಆವಾಗ ಇದು ಪರೀಕ್ಷಾ ಸಮಯ. ಎಲ್ಲ ಜನಾಂಗದ ವಿದ್ಯಾರ್ಥಿಗಳು ಓದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕಲ್ಲುಗಳು ಬಿದ್ದಂಥ ಸಂದರ್ಭದಲ್ಲಿ ಒಂದು 10ರಿಂದ 15 ಹಾಸ್ಟೆಲ್ ಗ್ಲಾಸ್ಗಳು ಪುಡಿ ಆಗಿವೆ. ಕಲ್ಲುಗಳು ಅವರು ಓದ್ತಾ ಇದ್ದಂಥ ವಿದ್ಯಾರ್ಥಿಗಳ ಒಳಗಡೆ ರೂಮೊಳಕ್ಕೂ ಬಿದ್ದಿದೆ. ವಿದ್ಯಾರ್ಥಿಗಳು ಭಯಭೀತರಾಗಿದ್ದರು. ಅವ್ರನ್ನ ಮಾತಾಡಿಸಿ ಏನಾಯಿತು ಸಮಾಧಾನ ಹೇಳೋಣ ಅಂತ ಹೇಳಿ
ಇವತ್ತು ಬಂದೆ ನೋಡಿದೆ, ಇದು ತಪ್ಪು. ವಿದ್ಯಾರ್ಥಿ ನಿಲಯದ ಮೇಲೆ ಯಾರ್ದೋ ಮೇಲೆ ಕೋಪ ಇಟ್ಕೊಂಡು ಯಾರೋ ಉದ್ರೇಕ ಮಾಡಿದ್ರು ಅಂತೇಳಿ ವಿದ್ಯಾರ್ಥಿ ನಿಲಯದ ಮೇಲೆ ಹೊಡೆಯೋಂಥ ಕಲ್ಲುಗಳಿದೆಯಲ್ಲ, ಅದು ತಪ್ಪು. ಇಲ್ಲಿ ಬರೀ ಕುರುಬ್ರೇನು ಓದ್ತಾ ಇರಲಿಲ್ಲ, ಒಕ್ಕಲಿಗರಿಂದ ಹಿಡಿದು ಕುರುಬ್ರಿಂದ ಹಿಡಿದು SC ST ಯಿಂದ ಹಿಡಿದು ಉಪ್ಪಾರರಿಂದ ಹಿಡಿದು ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಎಲ್ಲ ಧರ್ಮದವ್ರಿಗೂ ಇವರು, ಎಲ್ಲ ಜಾತಿಯವ್ರಿಗೂ ಇವರು ಈ ಸಂಘ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ವಿದ್ಯಾರ್ಥಿಗಳು ಓದೋವಂಥ ಸಂದರ್ಭದಲ್ಲಿ ಪರೀಕ್ಷಾ ಟೈಮಲ್ಲಿ ಕಲ್ಲು ಹೊಡೆದು ದಾಂಧಲೆ ಮಾಡಿದ್ದಾರೆ. ಭಗವಾನ್, ಇವತ್ತು ಕೃಷ್ಣ ರಾಮ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ದೀವಿ. ಈ ವಿಷ್ಣುವಿನ ದಶಾವತಾರದಲ್ಲಿ ಕೃಷ್ಣ ಮತ್ತು ರಾಮ ಇಬ್ಬರು. ಅಂತಹ ಶ್ರೀಕೃಷ್ಣ ಉಡುಪಿಯಲ್ಲಿ ಕಲ್ಲಿನ ಗೋಡೆಗಳ ಮಧ್ಯೆ ಇದ್ದಂಥ ದೇವಸ್ಥಾನದಿಂದ ಛಿದ್ರಗೊಂಡು ಕನಕನಿಗೆ ದರ್ಶನ ಕೊಟ್ಟಿದ್ದಂತಹ ಊರಿದು. ದೇವರು ಶ್ರೀಕೃಷ್ಣ ಪರಮಾತ್ಮನೇ ಕನಕದಾಸರಿಗೆ ಕಲ್ಲಿನ ಗೋಡೆ ಮಧ್ಯದಿಂದ ಛಿದ್ರ ಮಾಡಿ ಕನಕದಾಸರು ಯಾವ ಕಡೆ ನಿಂತಿದ್ರೋ ಆ ಕಡೆಗೆ ದರ್ಶನ ಕೊಟ್ಟಂಥ ಊರು. ಅಂಥ ಕನಕದಾಸರ ಫ್ಲೆಕ್ಸ್ಗೂ ಕಲ್ಲು ಹೊಡೆದಿದ್ದಾರೆ ಇವರು. ಇನ್ನೆಂಥ ಪಾಪಿಗಳು ಅಂತ ಹೇಳಬೇಕು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಅವರು ಹೊಡೆದ ಕಲ್ಲುಗಳನ್ನು ನಮ್ಮ ಕುರುಬರ ಸಂಘದವರು ಎತ್ತಿಟ್ಟಿದ್ದಾರೆ. ಆ ಕಲ್ಲುಗಳನ್ನು ಕೊಡ್ತಾ ಇದ್ದಾರೆ. ಆ ಕಲ್ಲುಗಳನ್ನೇ ಮೆಟ್ಲು ಮಾಡಿಕೊಂಡು ಇವ್ರ ಹತ್ರ ಒಂದು ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಕನಕದಾಸರ ಪ್ರತಿಮೆಯನ್ನು ಅನಾವರಣ ಮಾಡ್ತೀವಿ. ಅವ್ರಿಗೆ ನೆಮ್ಮದಿ ಬರ್ತಾ ಇಲ್ಲ. ಏನು ದೊಡ್ಡದಾಯ್ತಲ್ವಲ್ಲ, ಏನು ದೊಡ್ಡದಾಗ್ತಾ ಇಲ್ವಲ್ಲ, ಇದೇನು ಇಲ್ಲೇ ನಿಂತೋಯ್ತಲ್ಲ ಅಂತ ಅವರು ಹೇಳೋದು ಇಷ್ಟೇ. ರಾಜಕಾರಣ 15 ದಿನ ಮಾಡೋಣ ಬನ್ನಿ, ನಾವಾರ ಗೆಲ್ತೀವಿ ಇಲ್ಲ ನೀವಾರ ಗೆಲ್ಲಿ. ಆದರೆ ಮನೇಲಿರೋರನ್ನ ಕರ್ಕೊಂಬಂದು ರೋಡಿಗೆ ಬಿಟ್ಟು ನಮ್ಮ ರಾಜಕೀಯ ತೇವಲಿಗೋ ನಿಲುವಿಗೋ ನಾಳೆ ಓದಿ IAS IPS ಡಾಕ್ಟ್ರು ಇಂಜಿನಿಯರ್ ಆಗೋ ವಿದ್ಯಾರ್ಥಿ ತಲೆಯಲ್ಲಿ ಧರ್ಮದ ಅಮಲನ್ನು ತುಂಬಿ ಅವ್ರನ್ನ ಯಾವ ರೀತಿಯೂ ಬಳಸ್ಕೊಳ್ಳೋದು ಬೇಡ. ಕಲ್ಲು ಮೂರ್ತಿನೂ ಆಗುತ್ತೆ, ಕಲ್ಲು ಗ್ಲಾಸು ಹೊಡೆಯುತ್ತೆ. ನೀವು ಗ್ಲಾಸ್ ಹೊಡೆದಿದ್ದೀರಾ, ನಾವು ಮೂರ್ತಿ ಮಾಡ್ತೀವಿ. ಕುಮಾರಣ್ಣನಿಗೆ ಇವ್ರು ಹೇಳೋರು, ಅಣ್ಣ ಎಲ್ಲ ರೈತರು ದುಡ್ಡು ಹಾಕೋರಣ, ಅವರಣ್ಣ ಈ ರೈತರು ಲೆಟ್ರ್ ಕೊಟ್ರಣ, ಹಂಗಣ್ಣ ಹಿಂಗಣ್ಣ ಅಂತ ಅವ್ರಿಗೂ ಕನ್ಫ್ಯೂಸ್ ಮಾಡಿ ಅವ್ರನ್ನೂ ಮಂಡ್ಯ ಕರ್ಕೊಂಬಂದು ಅವ್ರನ್ನೂ ಹಾದಿ ತಪ್ಪಿಸಿದ್ದಾರೆ. ಕುಮಾರಣ್ಣನಿಗೆ ಗೊತ್ತಿದ್ರೆ ನನಗೆ ಗೊತ್ತಿರೋಂಗೆ ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ. ಅವ್ರ ಮಾತು ಕೇಳಿ ಅವರ ಪಕ್ಷದ ಜನತಾದಳದ ಕಾರ್ಯಕರ್ತರೇ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು. ನಾನು ಒಂದಿನ ಕುಮಾರಣ್ಣ ನನಗೆ ಸಮಯ ಕೊಟ್ಟರೆ ಮಂಡ್ಯದಲ್ಲಿ ಏನು ನಡೀತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಡಾಕ್ಯುಮೆಂಟ್ ಸಮೇತ. ಅವ್ರಿಗೂ ಹಾದಿ ತಪ್ಪಿಸಿದ್ದಾರೆ. ಅವರು ನಿನ್ನೆ ಯಾವುದೋ TV ಇಂಟರ್ವ್ಯೂಲ್ಲಿ ನೋಡ್ತಾಯಿದೆ, ಯೋಗೇಶ್ ಅನ್ನೋ ಒಬ್ಬ ರೈತ ಅರ್ಜುನ ಸ್ತಂಭಕ್ಕೆ ಲೆಟರ್ ಕೊಟ್ಟಿದ್ದ ಅಂತ. ಇಲ್ಲ, ಆತ JDSನ ಸಕ್ರಿಯ ಕಾರ್ಯಕರ್ತ. ಈ ಸಂದರ್ಭದಲ್ಲಿ ಕುರುಬರ ಸಂಘದ ಅಧ್ಯಕ್ಷ ದೊಡ್ಡಯ್ಯ, MS ಅಭಿಲಾಷ್, ಶ್ರೀನಿವಾಸ್ ಸೇರಿದಂತೆ ಇತರರಿದ್ದರು. CRS ಮತ್ತು ಹೈಪೆಕ್ ಥೆರಪಿಯಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಮುಕ್ತರಾಗಲು ಸಾಧ್ಯವಿದೆ ಎಂದು ಮೈಸೂರಿನ ನಾರಾಯಣ ಆಸ್ಪತ್ರೆಯ ಜೀರ್ಣಾಂಗ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕ ತಜ್ಞ ಡಾ ಲೋಕೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಸಿ ಮಾಡಿದ ದ್ರವದಲ್ಲಿ ಥೆರಪಿ ಹಾಕಿ ಕ್ಯಾನ್ಸರ್ ಅನ್ನು ಕೊಲ್ಲುತ್ತೇವೆ. ಇದು ಸ್ಪೆಷಲ್ ಮಿಷನ್ನಿಂದ ಕಾರ್ಯನಿರ್ವಹಿಸುತ್ತದೆ. ಈ ಸೌಲಭ್ಯ ಎಲ್ಲ ಆಸ್ಪತ್ರೆಗಳಲ್ಲಿ ಸಿಗುವುದಿಲ್ಲ. ಈ ಸರ್ಜರಿ ಕಷ್ಟಕರ ಸರ್ಜರಿಯಾಗಿದ್ದು 10 ರಿಂದ 12 ಗಂಟೆಯಷ್ಟು ಕಾಲ ಆಪರೇಷನ್ ನಡೆಯುತ್ತದೆ. 99% ಕ್ಯಾನ್ಸರ್ ಕಣಗಳನ್ನು ತೆಗೆದು 1% ಉಳಿದರೆ ಅದನ್ನು ಥೆರಪಿ ಮೂಲಕ ತೆಗೆಯಲಾಗುವುದು ಎಂದರು. CRS ಅಂಡ್ ಹೈಪೆಕ್ ಅಂತ. ಸೊ CRS ಅಂದರೆ ಸೈಟೋ ರಿಡಕ್ಟಿವ್ ಸರ್ಜರಿ ಮತ್ತು ಹೈಪೆಕ್ ಅಂತಂದರೆ ಹೈಪರ್ ಥರ್ಮಿಕ್ ಇಂಟ್ರಾಪೆರಿಟೋನಿಯಲ್ ಕೀಮೋಥೆರಪಿ ಅಂತ. ಸೊ ನೀವೆಲ್ಲ ಕೇಳಿರ್ತೀರ. ಸೊ ಹೈಪರ್ಥರ್ಮಿಕ್ ಇಂಟ್ರಾಪೆರಿಟೋನಿಯಲ್ ಕೀಮೋಥೆರಪಿ ನೀವೆಲ್ಲ ಕೇಳಿರೋದು ಏನಂದರೆ, ಕೀಮೋಥೆರಪಿ ಕೊಡ್ತಾರೆ, ಇಂಜೆಕ್ಷನ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಇದರಲ್ಲಿ ಹೇಗಿರುತ್ತೆ ಅಂತ, ನಾವು ಸರ್ಜರಿ ಮಾಡೋ ಟೈಮಲ್ಲಿ ಹೊಟ್ಟೆ ಒಳಗಡೆ ಓಪನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಬಿಸಿ ಮಾಡಿರೋವಂಥ ಒಂದು ದ್ರವದಲ್ಲಿ ನಾವು ಕೀಮೋಥೆರಪಿನ ಹಾಕಿ ಅಲ್ಲೇ ಕ್ಯಾನ್ಸರ್ ಇರುತ್ತೆ. ಸೊ ಅದನ್ನು ನಾವು ಕೊಲ್ಲೋದಕ್ಕೆ ಆ ಟೈಮಲ್ಲಿ ನಾವು ಅದನ್ನು ರನ್ ಮಾಡ್ತೀವಿ. ಸೊ ಅದಕ್ಕೆ ಸ್ಪೆಷಲ್ ಮಿಷಿನ್ ಇರುತ್ತೆ. ಸೊ ಅದರ ತಕ್ಕಂತೆ ಅದು ಒಳಗಡೆ ಎಲ್ಲ ಭಾಗದಲ್ಲೂ ಓಡಾಡಿ ಅಲ್ಲಿ ಎಲ್ಲೆಲ್ಲಿ ಕೂತಿದೆ ಕ್ಯಾನ್ಸರು ಅದನ್ನೆಲ್ಲ ಕಿಲ್ ಮಾಡಿ ಬರುತ್ತೆ. ಸೊ ಅದಕ್ಕೋಸ್ಕರ ಅದು ಇಟ್ಸ್ ಎ ಸ್ಪೆಷಲ್ ಒನ್. ಆ ಮಿಷಿನ್ನು ಆ ಥರದ್ದೆಲ್ಲ ಅದು ಸ್ಪೆಷಲ್ ಆಗಿರುತ್ತೆ. ಸೊ ಈ ಥರದ್ದು ಒಂದು ಫೆಸಿಲಿಟಿ ಯೂಶ್ವಲಿ ಎಲ್ಲ ಹಾಸ್ಪಿಟ್ಲಲ್ಲೂ ಲಭ್ಯ ಇರಲ್ಲ. ಮತ್ತು ಇದು ಆಪ್ರೇಷನ್ನು ತುಂಬ ಕ್ಲಿಷ್ಟಕರವಾದಂಥ ಆಪ್ರೇಷನ್ ಇರುತ್ತೆ. ಸೊ ಯೂಶ್ವಲಿ ಇದು ಆಲ್ಮೋಸ್ಟ್ ಒಂದು 8 ರಿಂದ 12 ಗಂಟೆ ತನಕನೂ ಸರ್ಜರಿಗೆ ನಾವು ಟೈಮ್ ಆಗ್ಬೋದು. ಸೊ ಕಂಟಿನ್ಯೂಸ್ ಬೆಳಿಗ್ಗೆ ನಾವು ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮುಗಿಯೋಷ್ಟರೊಳಗೆ ಮತ್ತೆ ರಾತ್ರಿ 10 ಗಂಟೆ ಆಗುತ್ತೆ. ಸೊ ಅಷ್ಟು ದೊಡ್ಡ ಆಪ್ರೇಷನ್ ಇರುತ್ತೆ. ಸೊ ಒಳಗಡೆ ಎಲ್ಲೆಲ್ಲಿ ಕ್ಯಾನ್ಸರ್ ಕೂತಿದೆ,
ಸೊ ಅಲ್ಲೆಲ್ಲ ಥರದಾದಂಥ ಕ್ಯಾನ್ಸರ್ನ ನಾವು ತೆಗಿಬೇಕು. ಒಂದು ಸಣ್ಣ ಸಣ್ಣ ಕಣ ಇದ್ರೂ ಅದು ಪ್ರತಿಯೊಂದನ್ನು ಒಂದೊಂದನ್ನು ಹುಡುಕಿ ತೆಗಿತೀವಿ. ಸೊ ಆ ಥರ ಕಂಪ್ಲೀಟಾಗಿ ನಾವು ತೆಗೆದು 99.9% ನಾವು ತೆಗೆದು ಎಲ್ಲೋ 1% ಅಷ್ಟೇ ಉಳಿದಿರೋವಂಥ ಕ್ಯಾನ್ಸರ್ನ ನಾವು ಕೊಲ್ಲೋದಕ್ಕೆ ಈ ಒಂದು ಹೈಪೆಕ್ ಅನ್ನೋದನ್ನು ನಾವು ಕೊಡ್ತೀವಿ. ಸೊ ಹೊಟ್ಟೆ ಒಳಗಡೆ ಕೀಮೊಥೆರಪಿ ಅನ್ನೋದನ್ನು ಕೊಡ್ತೀವಿ. ಇದು ಯೂಶ್ವಲಿ ಎಲ್ಲ ಥರದಾದಂಥ ಕ್ಯಾನ್ಸರ್ಗೂ ಅಲ್ಲ, ನಮ್ಮ ಹೊಟ್ಟೆಯಲ್ಲಿ ಯೂಶ್ವಲಿ ಬರುವಂಥ ಈ ಅಂಡಾಂಶದ ಕ್ಯಾನ್ಸರ್ ಅಂದರೆ ಓವೇರಿಯನ್ ಕ್ಯಾನ್ಸರ್ ಅದಕ್ಕೆ ಮೇಯ್ನಾಗಿ ಯೂಸ್ ಮಾಡುವಂಥದ್ದು. ಅದು ಬಿಟ್ಟರೆ ಇಲ್ಲಿ ನಮ್ಮ ವಿಭಾಗದಲ್ಲಿ ಬರುವಂಥದ್ದು ಕರುಳಿನ ಕ್ಯಾನ್ಸರ್ಗೆ ಮತ್ತು ಸ್ಟಮಕ್ ಕ್ಯಾನ್ಸರ್ಗೆ, ಇದು 3 ಥರದ ಕ್ಯಾನ್ಸರ್ಗೆ ಇದು ತುಂಬ ಉಪಯುಕ್ತವಾದಂಥ ಕ್ಯಾನ್ಸರು. ಸೊ ಇದನ್ನು ನಾವು ಆಲ್ಮೋಸ್ಟ್ ಇವಾಗ ಒಂದು ಲಾಸ್ಟ್ 2 ಇಯರ್ಸಿಂದ ತುಂಬ ಮಾಡ್ತಾಯಿದ್ದೀವಿ. ಮೈಸೂರಲ್ಲಿ ನಮ್ಮ ಒಂದು ಆಸ್ಪತ್ರೆಯಲ್ಲೇ ಹೈಯೆಸ್ಟ್ ನಂಬರ್ ಮಾಡಿರೋದು. ಸೊ ಆಲ್ಮೋಸ್ಟ್ ಒಂದು 35 ಕೇಸಸ್ನ ನಾವು ಮಾಡಿದ್ದೀವಿ ಇದುವರೆಗೆ. ಸೊ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ಗೂ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ಈ ಥರದ್ದು ನಾವೊಂದು ಆಪ್ರೇಷನ್ ನಾವು ಮಾಡಿರಲಿಲ್ಲ ಅಂತಂದಿದ್ರೆ ಅವರು ಬರೀ ಜಸ್ಟ್ ಕೀಮೊಥೆರಪಿ ಆ ಥರದಷ್ಟೇ ತೊಗೊಂಡಿದ್ದಿದ್ರೆ, ಇಲ್ಲ ಮಾಮೂಲಿ ಥರದಾದಂಥ ಆಪ್ರೇಷನ್ ಮಾಡಿದರೆ ಏನೊಂದು ಅವ್ರದ್ದೊಂದು ಸರ್ವೈವಲ್ ಒಂದು 6 months to 9 months ಇರ್ತಾ ಇತ್ತು, ಅದು ಇವತ್ತು ಇಟ್ಸ್ ಗೋಯಿಂಗ್ ಬಿಯಾಂಡ್ ಲೈಕ್ 3 years 6 years ಆ ಥರದನ್ನು ನಾವು ಮಾಡ್ಬೋದು. ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕ ತಜ್ಞ ಡಾಕ್ಟರ್ ಸುಹಾಸ್ ಮಾತನಾಡಿ, ಈ ಸರ್ಜರಿ ಕ್ಲಿಷ್ಟಕರ ಸರ್ಜರಿಯಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ 35 ಮಂದಿಗೆ ಸರ್ಜರಿ ನಡೆಸಲಾಗಿದ್ದು ಎಲ್ಲ ಆಪರೇಷನ್ಗಳು ಸಕ್ಸಸ್ ಆಗಿದೆ ಎಂದರು. ಏನಿದೆ ಇದು ಮುಂಚೆ ಅಂದರೆ ನಾವೀಗ 2 ವರ್ಷದ ಮುಂಚೆ ಹೇಳಿದಾಗೆ ಶುರು ಮಾಡಿದ್ದು. ಇದಕ್ಕೆ ಮುಂಚೆ ಇಲ್ಲಿ ಮೈಸೂರಲ್ಲಿ ಯಾವುದು ಅದು ಡೆಡಿಕೇಟೆಡ್ ಪ್ರೋಗ್ರಾಮ್ ಅಂತ ಇರಲಿಲ್ಲ. ಈಗ ಡೆಡಿಕೇಟೆಡ್ ಪ್ರೋಗ್ರಾಮ್ ಯಾಕೆ ಬೇಕು ಅಂತಂದರೆ, ಒಂದು ಇದು ಅತ್ಯಂತ ಕ್ಲಿಷ್ಟಕರವಾದ ಸರ್ಜರಿ, ಅಂದರೆ ಒಬ್ಬರು ಅಥವಾ ಇಬ್ಬರು ಟೀಮ್ ಅಂತಲ್ಲೇ ಮಾಡೋಕ್ಕಾಗೋದಿಲ್ಲ, ಇದಕ್ಕೊಂದು ಟೀಮ್ ಬೇಕು. ಸೊ ಈಗ ನಾನು ಮತ್ತು ಡಾಕ್ಟರ್ ಲೋಕೇಶ್ ಇಬ್ಬರು ಸೇರಿ ಅದನ್ನು ಶುರು ಮಾಡಿ ಒಂದು ಟೀಮ್ ಒಂದು ಸ್ಟಾರ್ಟ್ ಮಾಡಿ ಈಗ ಪ್ರೋಗ್ರಾಮ್ ಆಗಿ ನಾವೀಗ 35 ಸಕ್ಸಸ್ಫುಲ್ ಸರ್ಜರೀಸ್ನ ಮಾಡಿದ್ದೀವಿ. ಸೊ ಇಂಪಾರ್ಟೆಂಟ್ ಏನಂತಂದರೆ, ಈಗ ಇದೇ ಸರ್ಜರಿ ನಾನು ಪೇಷಂಟಿಗೆ ಮಾಡಿಲ್ಲ ಅಂತಂದರೆ, ಅಂದರೆ ಈಗ ಸರ್ಜರಿ ನಾವು ಏನು ಹೈಪೆಕ್ ಸರ್ಜರಿ ಮಾಡ್ತಾ ಇಲ್ಲ ಅಂತಂದರೆ ಆ ಪೇಷಂಟು ಜಾಸ್ತಿ ಅಂತಂದರೆ 1 ವರ್ಷ ಅಥವಾ 1.5 ವರ್ಷ ಬದುಕ್ತಾರೆ. ಅಂದರೆ ಅದು ಕೀಮೊಥೆರಪಿ ಮಾತ್ರ. ಯಾಕೆಂದರೆ ಸರ್ಜರಿ ಮಾಡಲಿಲ್ಲ, ಈ ಸರ್ಜರಿ ಮಾಡಲಿಲ್ಲ ಅಂತಂದರೆ 1.5 ವರ್ಷ ಜಾಸ್ತಿ ಅಂತಂದರೆ ಕೀಮೊಥೆರಪಿ ಜೊತೆ ಬದುಕುವಂಥದ್ದು, ಅಂದರೆ ಕ್ಯೂರ್ ಆಗೋ ಚಾನ್ಸ್ ಇರೋದಿಲ್ಲ. ಈ ಸರ್ಜರಿಯಿಂದ ನಾವು ಅವ್ರನ್ನ ಒಂದು ಕ್ಯೂರ್ಗೆ ಪ್ರಯತ್ನ ಮಾಡ್ಬೋದು, ವಾಸಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಈ ಪ್ರೆಸ್ ಮೀಟ್ನ ಉದ್ದೇಶ ಅದೇ, ಅಂದರೆ ಜನಕ್ಕೆ ಮತ್ತು ಜನರಲ್ ಪಾಪ್ಯುಲೇಷನ್ಗೆ ಅವೇರ್ನೆಸ್, ಅಂದರೆ ಕ್ಯಾನ್ಸರ್ ಅಂತಂದ್ರೆ ತಕ್ಷಣ ಡೆತ್ ಸೆಂಟೆನ್ಸ್ ಅಲ್ಲ ಅನ್ನೋದನ್ನು ಅವೇರ್ನೆಸ್ ಕೊಡೋದಕ್ಕೆ ಇದು ಮಾತಾಡ್ತಾ ಇದ್ದೀವಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಂಡ್ಯ ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಫೆಬ್ರವರಿ 8ರಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಸಂಚಾಲಕ ಉಪ್ಪರಕನಹಳ್ಳಿ ನಾಗೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವತಂತ್ರ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸಬೇಕಿದ್ದ ಗ್ರಾಮ ಪಂಚಾಯಿತಿಗಳು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆ. ಸಂವಿಧಾನದ ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಆಶಯದಂತೆ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸುವಂತಾಗಲು ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಅಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಜವಾಬ್ದಾರಿಗಳು ಸಮರ್ಥವಾಗಿ ನಿರ್ವಹಿಸಲು ಬೇಕಾಗುವ ಜವಾಬ್ದಾರಿ ನಕ್ಷೆ ರಚನೆ, ಗ್ರಾಮ ಸಭೆಗಳಿಗೆ ನಿಯಮಗಳ ರಚನೆ, ಮುಂಚೂಣಿ ಕಾರ್ಯಾಲಯಗಳ ಸ್ಥಾಪನೆ, ಅಧಿಕಾರ ವಿಕೇಂದ್ರೀಕರಣ ಕಾಯ್ದೆ ರಚನೆ ಸೇರಿದಂತೆ 28 ಬೇಡಿಕೆಗಳನ್ನು ಈಡೇರಿಸುವಂತೆ ಅಂದು ನಡೆಯುವ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಗುವುದು ಎಂದರು. ನಮ್ಮ ಗ್ರಾಮ ಪಂಚಾಯತಿಗಳು ಸ್ಥಳೀಯ ಸರ್ಕಾರಗಳಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು 1993 ಪ್ರಕರಣ 54 ಪ್ರಕಾರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮದ ಪ್ರಕಾರ ಸ್ವತಂತ್ರ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಇದ್ದಂಥ ಅವಕಾಶನ ಇತ್ತೀಚಿನ ದಿನದಲ್ಲಿ ಈ ಮೇಲಿನಂಥ ಅಧಿಕಾರಿಗಳೇನಿದ್ದಾರೆ ಅವರು ನಮ್ಮ ಪಂಚಾಯತಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವರು ಹಸ್ತಕ್ಷೇಪ ಮಾಡ್ತಾರೆ ನಿಟ್ಟಲ್ಲಿ. ಇದನ್ನು ನಾವು ವಿರೋಧ ಮಾಡಿ 8ನೇ ತಾರೀಕು ನಾವು ಸ್ವಾಭಿಮಾನಿ ಗ್ರಾಮ ಪಂಚಾಯತ್ ಸದಸ್ಯರ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದೀವಿ. ಈ ಬೆಂಗಳೂರು ಚಲೋನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಹಲವಾರು ಬೇಡಿಕೆಗಳನ್ನು ನಾವು ಈ ಒಂದು ಬೆಂಗಳೂರು ಚಲೋನಲ್ಲಿ ಹಮ್ಮಿಕೊಂಡಿದ್ದೀವಿ.
ಸೊ ಈ ಎಲ್ಲ ಬೇಡಿಕೆಗಳ ಜೊತೆಗೆ ಸೊ ನಮ್ಮದು ಒಂದಷ್ಟು ಪ್ರಮುಖ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಏನಂತ ಹೇಳಿದ್ರೆ, ಈಗಾಗಲೇ ಕೇರಳದಲ್ಲಿ ಅಧ್ಯಕ್ಷರಿಗೆ 15,000 ಗೌರವಧನನು ಮತ್ತು ಉಪಾಧ್ಯಕ್ಷರಿಗೆ 12,000 ಕೊಡ್ತಾ ಇದ್ದಾರೆ. ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷರಿಗೆ 15,000, ಉಪಾಧ್ಯಕ್ಷರಿಗೆ 12,000, ಸದಸ್ಯರಿಗೆ 10,000 ಗೌರವಧನ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಆಡಳಿತಾತ್ಮಕವಾಗಿ ಓಡಾಡಬೇಕಾಗಿರೋದ್ರಿಂದ ಸೊ ಬಸ್ ಪಾಸನ್ನು ಕೊಡಿ. ಜೊತೆಗೆ ಏನಾಗಿದೆ, ಈ ಕೋವಿಡ್ ಸಂದರ್ಭದಲ್ಲಿ ನಾವು ಕಾರ್ಯನಿರ್ವಹಿಸಿದ ಸ್ಥಳೀಯವಾಗಿ ಸೊ ಆರೋಗ್ಯ ವಿಮೆಗಳನ್ನು ಕೊಡಿ. ಸೊ ಈ ಥರ ವಿವಿಧ 28 ಬೇಡಿಕೆಗಳನ್ನ ಇಟ್ಕೊಂಡು ನಾವು ನಾಳೆಯಿಂದ ಬೆಂಗಳೂರು ಚಲೋನ ಹಮ್ಮಿಕೊಂಡಿದ್ದೀವಿ. ಸೊ ಈ ಬೆಂಗಳೂರು ಚಲೋಗೆ ಈ ಮುಖಾಂತರ ನಮ್ಮ ಮಂಡ್ಯ ತಾಲೂಕಿನ, ಮಂಡ್ಯ ಜಿಲ್ಲೆಯ ಎಲ್ಲ ಸದಸ್ಯರು ಸೊ ಅವರು ಸ್ವಯಂ ಪ್ರೇರಿತರಾಗಿ, ಏಕೆಂದರೆ ಈಗ ನಾವು ಒಂದು ವ್ಯವಸ್ಥೆಯನ್ನು ಉಳಿಸೋಕ್ಕೋಸ್ಕರ ಹೋರಾಟ ನಡೀತಾ ಇರೋವಂಥದ್ದು. ಸೊ ಹಾಗಾಗಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಮೂಲಕ ಭಾಗವಹಿಸಬೇಕು ಅಂತ ಎಲ್ಲರನ್ನು ಕೋರ್ತಾ, ಗೋಷ್ಠಿಯಲ್ಲಿ ಪ್ರದೀಪ್ ಸಿದ್ದೇಗೌಡ, ಬಿಕೆ ಕೆಂಪೇಗೌಡ, ಬಸವರಾಜು, ಸವಿತಾ, ಸುವರ್ಣವತಿ, ಅರ್ಪಿತಾ ಉಪಸ್ಥಿತರಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಲು ಉತ್ಪಾದಕರಿಗೆ ನೀಡಬೇಕಾದ ಬಾಕಿ ಪ್ರೋತ್ಸಾಹ ಧನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಸರ್ ಎಂವಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾಗರಾಜು ರವರಿಗೆ ಮನವಿ ಸಲ್ಲಿಸಿದರು. ಹಾಲಿನ ಉತ್ಪಾದನೆಯ ಪ್ರಮಾಣ ಕುಸಿತವಾಗಿದೆ. ಇವಾಗ ಕಾವೇರಿ ವಿಭಾಗದಿಂದ ತಮಿಳುನಾಡಿಗೆ ದಿನಂಪ್ರತಿ 10-20 ಒಳಗೊಂದು ಸಮಸ್ಯೆನೂ ಕೂಡ ಆಗಿದೆ. ಹಾಗಾಗಿ ಮೇವು ಬ್ಯಾಂಕ್ನ ಸ್ಥಾಪನೆ ಮಾಡಬೇಕು. ಬಿಎಸ್ ಯಡಿಯೂರಪ್ಪರವರು ಮುಖ್ಯಮಂತ್ರಿಯಾಗಿದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ನೀಡಿದ್ದರು. ಇದರಿಂದ 26 ಲಕ್ಷ ಗ್ರಾಮೀಣ ರೈತರಿಗೆ ಹೆಚ್ಚಿನ ಅನುಕೂಲವಾಗಿತ್ತು. ಆದರೆ ಇದೀಗ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಜನರ ಶಾಪಕ್ಕೆ ಮಾತ್ರ ಗುರಿಯಾಗಿಲ್ಲ, ಬದಲಾಗಿ ಜಾನುವಾರುಗಳ ಶಾಪಕ್ಕೂ ಗುರಿಯಾಗಿದ್ದಾರೆ. ಹಾಲು ಉತ್ಪಾದಕರಿಗೆ 716 ಕೋಟಿ ಪ್ರೋತ್ಸಾಹ ಧನವನ್ನು ಬಾಕಿ ಉಳಿಸಿಕೊಂಡಿದೆ. ಇದರಿಂದ ಕರ್ನಾಟಕದಲ್ಲಿ ಪ್ರತಿನಿತ್ಯ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಪ್ರಮಾಣ ಕುಸಿದಿದೆ. ಈ ಕೂಡಲೇ ಪ್ರೋತ್ಸಾಹ ಧನದ ಬಾಕಿ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಅಂದರೆ ಸುಳ್ಳು, ಸುಳ್ಳು ಅಂದರೆ ಕಾಂಗ್ರೆಸ್ಸು. ಏನು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಕ್ಷೀರಧಾರೆ ಅಂತೇಳಿ ಯೋಜನೆ ಮಾಡಿ ನಾವು ಆ ಕ್ಷೀರಧಾರೆ ಯೋಜನೆ ಅಡಿಯಲ್ಲಿ 7 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತೇಳಿದರು. ಅದನ್ನು ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಸರಿಸುಮಾರು ದಿನ, ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಮಹಿಳೆಯರು ಹೈನುಗಾರಿಕೆಗೆ ಅವಲಂಬಿತವಾಗಿದ್ದೀವಿ. ಇಲ್ಲಿ ಪ್ರತಿದಿನ 26 ಲಕ್ಷ ಕುಟುಂಬಗಳು ಇವತ್ತು ಹೈನುಗಾರಿಕೆಗೆ ಅವಲಂಬಿತ ಆಗಿವೆ. ಸರಿಸುಮಾರು 85ರಿಂದ 86 ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಆಗ್ತಾಯಿತ್ತು. ಇವರು ಏನು 716 ಕೋಟಿ ದುಡ್ಡನ್ನು ಉಳಿಸ್ಕೊಂಡಿದ್ದಾರೋ ಅದರಿಂದ ಅವರು ಒಂದು ಫೀಡ್ಸ್ ತಗೊಳಕ್ಕಾಗಲಿ ಅಥವಾ ಮೇವು ತಗೊಳಕ್ಕಾಗಲಿ ಇನ್ನೊಂದು ಇತರೆ ಖರ್ಚುಗಳಿಗೂ ತಗೊಳಕ್ಕಾಗ್ದಂತೆ ಪ್ರತಿದಿನ 10 ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಆಗೋದು ಕುಂಠಿತ ಆಗಿದೆ. ಹಾಗಾಗಿ ಏನು ಸಿದ್ದರಾಮಯ್ಯನವರು ಈ ರೈತ ವಿರೋಧಿ ನೀತಿಯನ್ನು ಮೊದಲಿಂದನೂ ಅನುಸರಿಸ್ಕೊಂಡು ಬಂದು ಅವ್ರ ಸರ್ಕಾರ ಬಂದ ಮೇಲೆ ಬರ ಬಂದಿದೆ. ಅವರೇ 200ಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ. ಇವ್ರು ಬಂದಾದಮೇಲೆ ಯಾವ ಡ್ಯಾಮಲ್ಲೂ ಯಾವ ಕೆರೆನಲ್ಲೂ ಕಟ್ಟೆಗಳಲ್ಲೂ ನೀರಿಲ್ಲ. ಹಾಗಾಗಿ ಈಗಲಾದರೂ ನೀವು ರೈತರ ಪರವಾಗಿ ನಿಲ್ಲಿ. ಕಾಂಗ್ರೆಸ್ ರೈತ ವಿರೋಧಿ, ಹಿಂದೂ ವಿರೋಧಿ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ. ಕಾಂಗ್ರೆಸ್ ಕೊಲೆಗಡಕರ, ಏನು ನಾವು ಗೋಮಾತೆ ಅಂತೀವಿ, ಗೋಮಾತೆ ಗಡುಕರ ಪರ ನಿಂತಿದೆ. ಏನು ಹಿಂದೆ ಯಡಿಯೂರಪ್ಪನವರು 5 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಿದ್ರು, 700 ಕೋಟಿಗೂ ಹೆಚ್ಚು ರೈತರಿಗೆ ಕೊಡುವಂಥದ್ದು. ಬಾಯ್ಬಿಟ್ರೆ ರೈತ ಪರ ಸರ್ಕಾರ ಅಂತ ಹೇಳುವ ಕಾಂಗ್ರೆಸ್ ಮುಸಲ್ಮಾನರಿಗೆ 10,000 ಕೋಟಿ ಅನುದಾನ ಅಲ್ಪಸಂಖ್ಯಾತರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ಘೋಷಣೆ ಮಾಡ್ತಾರೆ. ಆದರೆ ರೈತರಿಗೆ ಕೊಡುವಂಥ 700 ಕೋಟಿ ಹಣ ಬಿಡುಗಡೆ ಮಾಡಿಲ್ಲ. ಅವ್ರ ಪ್ರಣಾಳಿಕೆಯಲ್ಲಿ 7 ರೂಪಾಯಿ ಕೊಡ್ತೀವಿ ಬೆಂಬಲ ಅಂತ ಹೇಳಿದರು.
ರೂಪಾಯಿ ಬೇಡ, ಸದ್ಯ ಹಿಂದೆ ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ 5 ರೂಪಾಯಿ 700 ಕೋಟಿಯಲ್ಲಿ 10,000 ಕೋಟಿಯಲ್ಲಿ ರೈತ ಕುಲಕ್ಕಿಂತ ಅವ್ರಿಗೆ ಅಲ್ಪಸಂಖ್ಯಾತರು ಹೆಚ್ಚಾಗಿದ್ದಾರೆ. ಗೋ ಪಾಲಕರಿಗಿಂತ ಗೋ ಕೊಲೆಗಡಕರ ಪರ ಕಾಂಗ್ರೆಸ್ ಸರ್ಕಾರ ನಿಂತಿದೆ ಅಂತ ಹೇಳ್ತಾ ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಕುಮಾರ್, ಮುಖಂಡರಾದ ಕೆಎಸ್ ಸಚ್ಚಿದಾನಂದ, ಡಾಕ್ಟರ್ ಸಿದ್ದರಾಮಯ್ಯ, ಜೋಗಿಗೌಡ, ಶ್ರೀಧರ್ ಸೇರಿದಂತೆ ಇನ್ನಿತರಿದ್ದರು. ಆಪೆ ಆಟೋಗಳಿಗೆ ಮಂಡ್ಯ ನಗರ ಪ್ರವೇಶ ನಿರ್ಬಂಧ ಮಾಡದೆ ಎಲ್ಲಾ ಮಾದರಿ ಆಟೋದವರಿಗೆ ಒಂದೇ ರೀತಿಯ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಪೆ ಆಟೋ ಚಾಲಕರು ಮತ್ತು ಮಾಲೀಕರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಜಯ ಕರ್ನಾಟಕ ಸಂಘಟನೆ ಆಶ್ರಯದಲ್ಲಿ ನಗರದ ಮೈಶುಗರ್ ವೃತ್ತದಿಂದ ಆಪೆ ಪ್ರಯಾಣಿಕರ ಆಟೋ ಚಾಲಕರು ಮೆರವಣಿಗೆ ಹೊರಟು ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂಬ ಘೋಷಣೆಯೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ, ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅವಕಾಶ ಕಲ್ಪಿಸಿದ ನಂತರ ಆಟೋ ನಂಬಿ ಬದುಕುತ್ತಿದ್ದ ಚಾಲಕರು ಮತ್ತು ಮಾಲೀಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಂಡ್ಯ ನಗರದಲ್ಲಿ ಸಂಚರಿಸುವ ಪ್ರಯಾಣಿಕರ ಆಟೋದವರು ಆಪೆ ಆಟೋದವರು ನಗರ ಪ್ರದೇಶದಲ್ಲಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಸಂಚಾರ ಮಾಡುತ್ತಾರೆ ಎಂದು ತಪ್ಪಾಗಿ ಭಾವಿಸಿದ್ದಾರೆ. ಇದು ಸರಿಯಲ್ಲ. ಆಪೆ ಆಟೋಗಳು ಗ್ರಾಮೀಣ ಪ್ರದೇಶದಲ್ಲಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಮಂಡ್ಯದ ಬಸ್ ನಿಲ್ದಾಣ, ರೈಲು ನಿಲ್ದಾಣ ಹತ್ತಿರ ಇಳಿಸಿ ಮತ್ತೆ ಗ್ರಾಮೀಣ ಪ್ರದೇಶಕ್ಕೆ ಖಾಲಿ ಹೋಗುತ್ತಿವೆ ಎಂದು ಹೇಳಿದರು. ಇವರೂ ಸಹ ಸಾಲ ಮಾಡಿ ಆಟೋ ಖರೀದಿ ಮಾಡಿರುತ್ತಾರೆ. ಯಾರ ಆದಾಯಕ್ಕೂ ಕತ್ತರಿ ಬೀಳಬಾರದು ಎಂಬ ಮನೋಭಾವ ನಮ್ಮದು. ನಾವೆಲ್ಲರೂ ಒಗ್ಗೂಡಿ ಸಹಜೀವನ ನಡೆಸಬೇಕು. ನಮ್ಮ ಜೀವನಕ್ಕೆ ನಾವು ಕಲ್ಲು ಹಾಕಿಕೊಳ್ಳಬಾರದು. ಈಗಾಗಲೇ ಸಾಲ ತೀರಿಸಲು ಸಾಧ್ಯವಾಗದೆ ಆಪೆ ಆಟೋದ 7 ಚಾಲಕರು ನೇಣಿಗೆ ಕೊರಳೊಡ್ಡಿದ್ದಾರೆ. ನಮ್ಮ ಪರಿಸ್ಥಿತಿಯನ್ನು ಕೂಡ ಅರಿತುಕೊಂಡು ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಏನಿವತ್ತು ಆಪೆ ಆಟೋ ಇಲ್ಲಿ ಏನು ಹೋಬಳಿ ಎಂದು ಪರ್ಮೆಂಟು ಅಂತ ಮಾಡಿದಾರೋ ಅದು ಸರಿಯಲ್ಲ ಅನ್ನೋದು ಒಂದು ಕಡೆ ಇದ್ದರೆ, ಸಿಟಿ ಆಟೋ 12 ಕಿಲೋಮೀಟ್ರು, ಹೋಬಳಿ ಆಟೋ 8 ಕಿಲೋಮೀಟ್ರು ಅಂತ ಇವ್ರದ್ದು ಪರ್ಮೆಂಟ್ ಇರೋದು. ಹೀಗಾಗಿ ಇಲ್ಲೇನಾಗುತ್ತೆ, ಇವರು ಅಲ್ಲಿಗೂ ಹೋಗ್ತಾರೆ, ಸಿಟಿಯವರು ಹಳ್ಳಿ ಕಡೆನೂ ಹೋಗ್ತಾರೆ, ಹಳ್ಳಿಯವರು ಸಿಟಿಗೂ ಬರ್ತಾರೆ. ಇಲ್ಲಿ ಅಣ್ಣ ತಮ್ಮದಿರ ಥರ ಹೊಂದ್ಕೊಂಡು ಹೋಗಬೇಕು ಹೊರತು ಆಟೋದವರು ಈ ವೈರಿಗಳ ಥರ ಕಿತ್ತಾಡೋದು ಬೇಡ. ಯಾಕೆಂದರೆ ಯಾರೋ ಒಬ್ಬ ಪಾಕಿಸ್ತಾನಿ ಬಂದು ಇಲ್ಲಿ ನೆಲೆ ಊರಿಲ್ಲ, ಇಲ್ಲಿಯವರು ಇಲ್ಲೇ ಇದ್ದಾರೆ. ಆದರೆ ಹೊಟ್ಟೆ ಉರಿ ಯಾಕೆ ಅನ್ನೋದು ಗೊತ್ತಿಲ್ಲ. ಈ ವಿಚಾರ ತಗೊಂಡಾಗ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಇವತ್ತು ಬಸ್ಸು ಫ್ರೀ ಮಾಡಿದ ಮೇಲೆ ಎಲ್ಲ ಟ್ಯಾಕ್ಸಿ, ಆಟೋ ಇರ್ಬೋದು, ಓಲಾ, ಊಬರ್ ಇರ್ಬೋದು, ಪ್ರತಿಯೊಂದರಲ್ಲೂ ಏಟಾಗಿದೆ ಸತ್ಯ. ಆದರೆ ಹಂಗಂತ ಜೀವನನೇ ಮಾಡಬಾರ್ದು, ನಾನು ಕಳ್ತನ ಮಾಡಬೇಕು, ಸುಳ್ಳು ಹೇಳ್ಕೊಂಡು ಬದುಕಬೇಕು ಅನ್ನೋದು ಯಾರೂ ಇಲ್ಲ. ಯಾಕೆಂದರೆ ಬಡವನಾಗೇ ಇರಬೇಕು ಅನ್ನೋದು ಕಾನೂನಲ್ಲಿಲ್ಲ. ಹಾಗಾಗಿ ಇವತ್ತು ಆಟೋ ಡ್ರೈವರ್ಗಳು ಸಿಟಿಲಿರೋರಾಗಲಿ ಹಳ್ಳಿಲಿರೋರಾಗಲಿ ಎಲ್ಲರೂ ಒಂದೇ, ಅದು ಒಂದೇ ನ್ಯಾಯ ಇರಬೇಕು. ಇವತ್ತು ಏನು ಫೈನಾನ್ಸ್ ಕಡೆಯಿಂದ ಸಾಲ ಮಾಡಿರೋದನ್ನ ಕಟ್ಟೋಕ್ಕಾಗದೆ ಇಲ್ಲಿ ನಾನು ಫೋಟೋ ತೋರಿಸಿದ್ದೀನಿ ನೋಡಿ, ಈ 7 ಜನ ಎಲ್ಲರೂ ಕೂಡ ನೇಣಾಕೊಂಡವ್ರೆ. ಅವ್ರಿಗೆಲ್ಲ ಮದುವೆ ಆಗಿದೆ, ಒಬ್ರಿಗೆ ಅಥವಾ ಇಬ್ರಿಗೋ ಮದುವೆ ಆಗಿಲ್ಲ, ಎಲ್ಲರಿಗೂ ಮದುವೆ ಆಗಿದೆ. ಅವರ ಹೆಂಡತಿ ಮಕ್ಕಳ ಕತೆ ಏನಾಗಬೇಕು? ಸಿಟಿಲಿರಲಿ ಹಳ್ಳಿಲಿರಲಿ ಎಲ್ಲರೂ ಅಲ್ಲಿಯವ್ರು ಅಲ್ಲೋಗಲಿ, ಇಲ್ಲಿಯವ್ರು ಇಲ್ಲೋಗಲಿ ಅಂದರೆ ಬದುಕೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇಬ್ರಿಗೂ ಸಮಾನತೆ ಬೇಕಿಲ್ಲಿ. ಎಲ್ಲ ಯಾವ ಆಟೋ ಇರಲಿ, ಆಪೆ ಆಟೋ ಇರಲಿ ಅಥವಾ ಸಿಟಿ ಆಟೋ ಇರಲಿ, ಹಳ್ಳಿ ಆಟೋಗಳಿರಲಿ, ಯಾವುದೇ ಇರಲಿ, ಅದಕ್ಕೆ ಒಂದೇ ನ್ಯಾಯ ಇರಬೇಕು ಅನ್ನೋದು ನಮ್ಮ ಬೇಡಿಕೆ. ಪ್ರತಿಭಟನೆಯಲ್ಲಿ ವಿಶ್ವನಾಥ್, ಆಟೋ ಚಾಲಕರ ಮುಖಂಡರಾದ ಪುನೀತ್, ಕಾಂತರಾಜ್, ಮಧುಕುಮಾರ್ ಉಮ್ಮಡಹಳ್ಳಿ, ಕಾಶಿ ಹೆಗಡೆ, ವೆಂಕಟೇಶ್, ಚೇತನ್, ಪ್ರದೀಪ್ ಅಭಿವಹಿಸಿದ್ದರು. ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗೆ ಸ್ಥಳೀಯ ಅಭ್ಯರ್ಥಿಗಳನ್ನು ನೇಮಕ ಮಾಡದೆ ಬೇರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಜೈ ಭೀಮ್ ಯುವಕರ ಸಂಘದ ಅಧ್ಯಕ್ಷ ಎ ರಮೇಶ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ನಗರ ಎಸ್ ಹೊನ್ನಯ್ಯ ಬಡಾವಣೆಯಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕೊಳಚೆ ಪ್ರದೇಶ ಗ್ರಂಥಾಲಯವನ್ನು ತೆರೆದಿದೆ. ಈ ಹಿಂದೆ ಇದೇ ಗ್ರಂಥಾಲಯದಲ್ಲಿ ಹೊನ್ನಯ್ಯ ಬಡಾವಣೆಯ ನಿವಾಸಿಯೊಬ್ಬರು ನಿರ್ವಹಿಸುತ್ತಿದ್ದು, ಆದರೆ ಅನ್ಯ ಚಟುವಟಿಕೆಗಳಿಂದ ಗ್ರಂಥಾಲಯದಿಂದ ಅವರನ್ನು ತೆಗೆದುಹಾಕಲಾಗಿದೆ.
ನಿಯಮದ ಪ್ರಕಾರ ಸ್ಥಳೀಯರಾದ ಎಸ್ ಹೊನ್ನಯ್ಯ ಬಡಾವಣೆಯ ನಿವಾಸಿಗಳಿಗೆ ಹುದ್ದೆಯನ್ನು ನೀಡಬೇಕಿದೆ. ಬಡಾವಣೆಯ ಹಲವಾರು ಮಂದಿ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಸ್ಥಳೀಯರನ್ನು ಪರಿಗಣಿಸದೆ ಮುತ್ತೆಗೆರೆ ಗ್ರಾಮಕ್ಕೆ ಮದುವೆಯಾಗಿರುವ ಗಾಂಧಿನಗರದ ನಿವಾಸಿ ಮಮತಾ ಅವರಿಗೆ ಹುದ್ದೆಯನ್ನು ನೀಡಲಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಸೂಕ್ತ ಕ್ರಮ ಕೈಗೊಂಡು ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಿ ಕೊಡಬೇಕು ಎಂದು ಆಗ್ರಹಪಡಿಸಿದರು. ಈ ಹಿಂದೆ ಸುಮಾರು ವರ್ಷಗಳ ಒಂದು 10-12-13 ವರ್ಷಗಳ ಹಿಂದೆ ಒಂದು ಗ್ರಂಥಾಲಯ ನಮ್ಮ ವನ್ಯ ಬಡಾವಣೆಗೆ ಮಂಜೂರಾಗಿತ್ತು. ಅಲ್ಲಿ ಸ್ಥಳೀಯವಾಗಿ ನಮ್ಮವರೇ ಒಬ್ಬರು ಕೆಲಸ ಮಾಡ್ತಿದ್ರು. ಕಾರಣಾಂತರದಿಂದ ಅವರು ಬಿಟ್ಟು ಹೋದರು. ಈಗ ಆ ಹುದ್ದೆ ಸುಮಾರು ಒಂದು 4-5 ವರ್ಷದಿಂದ ಖಾಲಿ ಇತ್ತು. ಇವಾಗ ಏನು ಮಾಡಿದ್ದಾರೆ, ಆ ಹುದ್ದೆನ ರೀಕಾಲ್ ಮಾಡಿ ಅಲ್ಲಿ ಬೇರೆ ಸ್ಥಳೀಕರೇ ತಗೋಬೇಕಂತ ಅದು ಆಡಿರೋದು. ಈಗ ಆ ಗ್ರಂಥಾಲಯ ಅಧಿಕಾರಿಗಳು ಹೊರಗಡೆಯವರಿಗೆ ಪ್ರಾವಿಷನ್ ಕೊಟ್ಟು ಅವ್ರ ನಕಲಿ ಆಧಾರ್ ಕಾರ್ಡು ಮತ್ತು ಇವೆಲ್ಲ ನಮ್ಮ ಏರಿಯಾಕ್ಕೆ ಅಡ್ರೆಸ್ಗೆ ಚೇಂಜ್ ಮಾಡಿಸಿ ಅವರು ಈಗ ಜಾಬ್ಗೆ ಟ್ರೈ ಮಾಡಿದ್ರು. ಅವರು ಮಮತಾ ಅನ್ನೋರು, ಅವರು ಮುತ್ತೆಗೆರೆ ಗ್ರಾಮದವರು. ಮಮತಾ ಅನ್ನೋರು ಅವರು ಗಾಂಧಿನಗರದಿಂದ ಮುತ್ತೆಗೆರೆಗೆ ಮದುವೆ ಆಗಿರೋದು. ಅವರು ಮುತ್ತೆಗೆರೆ ಗ್ರಾಮದವರು. ಸಿಟಿ ಲಿಮಿಟ್ಸ್ಗೆ ಹೆಂಗೆ ಬರ್ತಾರೆ ಅವರು? ನಮ್ಮ ಏರಿಯಾದ ಯಾವುದೋ ಒಂದು ಅಡ್ರೆಸ್ ತೊಗೊಂಡು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಹತ್ರ ಮೇಲೆ ನಾವು ಸ್ಥಳೀಕರು ಅಂದ್ಬಿಟ್ಟು ಜಾಬ್ ತಗೋಕ್ಕೆ ಬಂದಿದ್ದಾರೆ. ಅಲ್ಲಿ ಮೂಲ ನಿವಾಸಿಗಳು ಹಾಕಿದ್ರು. ನಾವು 5-6 ಜನ ಅರ್ಜಿ ಹಾಕಿದ್ವಿ. ನಮ್ಮನ್ನೇ ಕಡೆಗಣನೆ ಮಾಡಿ ಬೇರೆಯವ್ರನ್ನ ತಗೊಳ್ಳೋಕ್ಕೆ ಇದು ಮಾಡ್ತಾಯಿದ್ದಾರೆ. ಆ ವಿರೋಧವನ್ನು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಈ ಹಿಂದೆ ಏನು ಪೋಸ್ಟಿಂಗ್ ನಾವು ನಮ್ಮ JBU ಸಂಘದ ಕಚೇರಿಯನ್ನು ನಾವು ಗ್ರಂಥಾಲಯಕ್ಕೆ ಬಿಟ್ಕೊಟ್ಟಿದ್ದೀವಿ. ಅದಕ್ಕೆ ನಾವು ಇದು ಇಸ್ಕೊತ್ತಲ್ಲ, ರೆಂಟು ಇಸ್ಕೊತ್ತಲ್ಲ, ಫ್ರೀಯಾಗಿ ಬಿಟ್ಕೊಟ್ಟಿದ್ದೀವಿ. ಗ್ರಂಥಾಲಯ ನಡೀಲಿ, ಅಲ್ಲಿ ಸ್ಥಳೀಯವಾಗಿ ಎಲ್ಲ ಎಜುಕೇಷನ್ ಮಕ್ಕಳುಗಳಿಗೆ ಒಂದು ಜ್ಞಾನವರ್ಧನೆ ದೃಷ್ಟಿಯಿಂದ ನಾವು ಬಿಟ್ಕೊಟ್ಟಿದ್ದೀವಿ. ಅದು ಕಾರಣ ಇವರು ಇಲ್ಲಿನ ಲೈಬ್ರರಿ ಆಫೀಸರ್ ಏನು ಮಾಡಿದ್ದಾರೆ, ಗ್ರಂಥಾಲಯ ಆಫೀಸರು, ಅವ್ರಿಗೆ ಇಷ್ಟ ಬಂದಂಗೆ ಅವರು ಮಮತಾರ ಯಜಮಾನರು ಒಬ್ಬರು ಸ್ಥಳೀಯ ಶಾಸಕರ ಬೆಂಬಲಿಗರಾಗಿದ್ದು ಅವರ ಒತ್ತಡದ ಮೇರೆಗೆ ಇವರು ಆಯ್ಕೆ ಮಾಡೋಕ್ಕೆ ಇದು ಮಾಡಿದ್ದಾರೆ ಬೇರೆಯವ್ರನ್ನ. ನಮ್ಮ ಇರೋದರೇ ಅಲ್ಲ. ನಾವು ಹಿಂದೆ DC ಅವ್ರಿಗೆ ಮತ್ತು ತಹಸೀಲ್ದಾರ್ಗೆ, ಜಿಲ್ಲಾ ಪಂಚಾಯತ್ ಅವರಿಗೆ, ಜಿಲ್ಲಾ ಪಂಚಾಯತ್ CEOಗೆ ಎಲ್ಲರಿಗೂ ಮೆಮೊರಂಡ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಲ್ಲ. ಅದಕ್ಕೋಸ್ಕರ ನಾವು ಇಂದು ಜಿಲ್ಲಾಧಿಕಾರಿಗೆ ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಸೂಕ್ತವಾಗಿ ಸೂಕ್ತ ದಾಖಲಾತಿಗಳನ್ನು ಪರಿಶೀಲಿಸಿ ಸ್ಥಳೀಕರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಗೋಷ್ಠಿಯಲ್ಲಿ ಶಂಕರ್, ರಾಜು, ಪ್ರಭಾಕರ್, ಉಮೇಶ್ ಉಪಸ್ಥಿತರಿದ್ದರು. ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು. ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್, ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ, ಮಂಡ್ಯ.